ಇದು ವ್ಯಕ್ತಿತ್ವಗಳ ಆಟ ಅಂತಂದಾಗ 15 ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರುತ್ತೆ ಅಲ್ಲಿ. ಒಬ್ರು ಹೀರೋ ಇರ್ತಾರೆ, ಒಬ್ರು ಹೀರೋಯಿನ್ ಇರ್ತಾರೆ, ಇನ್ನೊಬ್ರು ವಿಲನ್ ಇರ್ತಾರೆ, ಇನ್ನೊಬ್ರು ಕಾಮಿಡಿ ಜಾನರ್ ಇಂದ ಇರ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾ ಇಂದ ಇರ್ತಾರೆ. ಎಲ್ಲರೂ ಅಗ್ರೆಸಿವ್ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಫಿಸಿಕಲ್ ಟಾಸ್ಕ್ ಅಲ್ಲೇ ವಾವ್ ಅನ್ನೋ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಎಲ್ಲರೂ ಹೀರೋಯಿನ್ ತರಾನೇ ಆಕ್ಟ್ ಮಾಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಬಹುಶಃ ಅದು ನನ್ನ ನೇಚರ್. 15-16 ವ್ಯಕ್ತಿತ್ವಗಳೇನಿರುತ್ತೆ ಅದರಲ್ಲಿ ಒಂದು ವ್ಯಕ್ತಿತ್ವ ನಂದು, ಸಾಫ್ಟ್ ಅಂಡ್ ಇನ್ನೋಸೆಂಟ್, ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋ ಕ್ಯಾಟಗರಿ ನಂದು. ಅದರಲ್ಲೂ ನಾನು ಹರ್ಟ್ ಮಾಡಿಲ್ಲ, ಬಟ್ ನನ್ನ ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ನಾನು ತಗೊಂಡಿದ್ದೀನಿ. ಅಗ್ರೆಷನ್ ತೋರಿಸಿಲ್ಲ, ಬಟ್ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ, ಬ್ಲೇಮಿಂಗ್ಸ್ ಬಂದಾಗ ಅದನ್ನ ಕ್ಲಾರಿಫೈ ಮಾಡಿದ್ದೀನಿ. ಜಗಳನೇ ಆಡಬೇಕು ಅಂತ ಬಿಗ್ ಬಾಸ್ ಹೇಳಿಲ್ಲ. ಬಿಗ್ ಬಾಸ್ ಟೀಮು ಅವ್ರು ಹೇಳಿದ್ದೇನಂತಂದ್ರೆ, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ರಿಯಲ್ ಲೈಫ್ ಏನು, ಅಂಡ್ ಬಿಗ್ ಬಾಸ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದಿರುತ್ತೆ ಹೊರತು ಇದು ರಾಂಗ್ ಅಸಂಪ್ಷನ್ಸ್. ಜಗಳನೇ ಆಡಬೇಕು, ಕೋಪನೇ ಮಾಡ್ಕೋಬೇಕು, ದಿಸ್ ಇಸ್ ಆಲ್ ರಾಂಗ್ ಅಸಂಪ್ಷನ್ಸ್ ಅಂತ ನಾನು ಅನ್ಕೋತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.